ಸರ್ ನಮಸ್ಕಾರ ಸರ್. ನಮಸ್ತೆ. ಸರ್ ತಮ್ಮ ಹೆಸರು ಸರ್? ಚೌರಾನಾಯ್ಕ್ ಅಂತ ಸರ್. ದಾವಣಗೆರೆಯ ಒಂದು ಪ್ರತಿಷ್ಠಿತ ಬ್ಯಾಂಕು DCC ಬ್ಯಾಂಕು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ವ್ಯವಸ್ಥಾಪಕ ನಿರ್ದೇಶಕರಾಗಿ ತಾವು ವರ್ಕ್ ಮಾಡಿದಿರಿ ಸುಮಾರು ಒಂದು 2 ವರ್ಷದ ಕಾಲ. ಸುಮಾರು ಒಂದು 5-6 ಎಕರೆ ಅಡಿಕೆ ತೋಟ ಮಾಡಿದಿರಲ್ಲ ಸರ್? ಹೌದು, ಮಾಡಿದಿರಿ ತಾವು. ಹೌದು ಸರ್. ಸರ್ ತಾವು ರೈತ ಬಾಂಧವರಿಗೆ, ಯಾಕಂದರೆ ರೈತ ಕುಟುಂಬದಿಂದ ಬಂದಿರೋರು ತಾವು, ಸರ್ ಬೇಸಿಕಲಿ ರೈತ ಕುಟುಂಬದಿಂದ ಬಂದಿದ್ದೀರಿ. ಹೌದು ಸರ್. ಈಗ ಅಡಿಕೆ ತೋಟ ಮಾಡಿದ್ದೀರಿ. ಸುಮಾರು ಒಂದು ಅರ್ಧ ಗಂಟೆ ತಮ್ಮೊಂದಿಗೆ, ತಮ್ಮ ಸಂಬಂಧಿಕರು, ತಮ್ಮ ಮಕ್ಕಳೊಂದಿ ಜೊತೆಗೆ ಮಾತಾಡಿದ್ವಿ. ನಮ್ಮ ಜೊತೆಗೆ ಮಾದೇವಪ್ಪ ಅವರು ಅದಾರೆ, ನಮ್ಮ ತಾರಹಳ್ಳಿ ಮಾದೇವಪ್ಪನವರು. ಪ್ರಜಾವಾಣಿ ಆರ್ಟಿಕಲ್ ನೋಡಿ ತಾವು ಇನ್ಸ್ಪಿರೇಷನ್ ಆಗಿ ನಮ್ಮನ್ನು ಕರೆ ಕಳಿಸಿದ್ರಿ, ಹೌದಾ ಸರ್? ವಿತ್ ಮೊಬೈಲಲ್ಲೂ ಕೂಡ ತಮ್ಮ ಮೆಸೇಜ್ಗಳನ್ನು, ತಾವು ಪ್ರತ್ಯಕ್ಷತೆಯನ್ನು ತಾವೇನೇನು ಎಕ್ಸ್ಪ್ಲೇನ್ ಮಾಡಿದಿರಿ ಬೇರೆ ತೋಟಗಳಿಗೆ, ಅದನ್ನೆಲ್ಲ ನಾನು ಗ್ರಹಿಸಿ ತಮ್ಮನ್ನು ಇವತ್ತು ಆಹ್ವಾನ ಮಾಡಿದಿರಿ ಸರ್. ಇನ್ನೊಂದು ವಿಚಾರ ಸರ್, ಈಗ ತಾವು ತುಂಬ ಅನುಭವಿಗಳು, ಜೊತೆಗೆ ಸಾಮಾಜಿಕ ಸಂಪರ್ಕ, ರೈತರ ಸಂಪರ್ಕ, ಸಮಾಜದಲ್ಲಿ ದೊಡ್ಡ ದೊಡ್ಡ ಪ್ರಗತಿಪರ ಕೃಷಿಕರು ಕೂಡ ತಮ್ಮ ಜೊತೆ ಸಂಪರ್ಕದಾಗ ಇದ್ದಾರೆ. ಒಂದಿಷ್ಟು ಅಡಿಕೆ ಇಳುವರಿ ಬಗ್ಗೆ, ಯಾಕಂದರೆ ಸುಮಾರು ಒಂದು 30 ವರ್ಷದಿಂದ ಅಡಿಕೆ ಮಾಡ್ಕೊಂಬಂದಿರೋರು ತಾವು, 30 ವರ್ಷದಿಂದ ಅಡಿಕೆ ಮಾಡ್ಕೊಂಬಂದಿರೋರು. ಇದ್ರ ಇಳುವರಿ ಬಗ್ಗೆ, ಇದ್ರ ವಿಚಾರಗಳ ಬಗ್ಗೆ ಒಂದಿಷ್ಟು ನಮ್ಮ ರೈತ ಬಾಂಧವರಿಗೆ ತಮ್ಮದೇ, ಯಾಕಂದರೆ ತಾವು ಸೈನ್ಸ್ ಗ್ರಾಜ್ಯುಯೇಟು ಕೂಡ, ತಿಳಿಸ್ಕೊಡಿ ಸರ್. ಈಗ ನಾವು ಸುಮಾರು 29ರಿಂದ 30 ವರ್ಷದ ಅಡಿಕೆ ಗಿಡಗಳಿದ್ದಾವೆ. ಇವು ಕಳೆದ 5 ವರ್ಷದಿಂದ ಇತ್ತೀಚೆಗೆ ಬರೀ 8 ಕ್ವಿಂಟಾಲ್ ಅಷ್ಟೇ ಅಡಿಕೆಗಳನ್ನು ನಾವು ಇಳುವರಿಯನ್ನು ಪಡಿತಾ ಇದ್ದೀವಿ. ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಇಳುವರಿ ಕುಂಠಿತ ಆಗಿದೆ ಅನ್ನೋದನ್ನು ಮನಗಂಡು ತಮ್ಮನ್ನು ಮಾದೇವಪ್ಪ ಸಾಹೇಬ್ರಿಗೆ ಕರೆಸಿ ನಮ್ಮ ತೋಟದ ಪ್ರಾತ್ಯಕ್ಷತೆಯನ್ನು ನೋಡಿ ತಮ್ಮ ಸಲಹೆ ಮೇರೆಗೆ ನಮ್ಮ ಇಳುವರಿ ಬಗ್ಗೆ ಹೆಚ್ಚಿನ ಇಳುವರಿಯನ್ನು ತಗೊಳ್ಳಿಕ್ಕೆ ತಮ್ಮ ಸಲಹೆ ಸೂಚನೆಯ ಮೇರೆಗೆ ಮುಂದೆ ನಮ್ಮ ತೋಟನ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ ತಮ್ಮನ್ನು ಇನ್ವೈಟ್ ಮಾಡಿದ್ದೀವಿ. ಮತ್ತು ಈಗ ಸುಮಾರು ರೋಗ ರುಜಿನಗಳು ಇದ್ದು, ಆಮೇಲೆ ಯಾವ ಸರಿಯಾದ ಸಮರ್ಪಕವಾದ ನ್ಯೂಟ್ರಿಯೆಂಟ್ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಇಳುವರಿ ಮೇಲೆ ಅದು ಹೊಡೆತ ಬಿದ್ದಿದೆ. ಇನ್ಮೇಲೆ ಅದನ್ನು ಸರಿಯಾದ ಕ್ರಮ ವಹಿಸಿ ನಿರ್ವಹಣೆಯನ್ನು ಉತ್ತಮ ಮಟ್ಟದಲ್ಲಿ ಮಾಡಿ ಹೆಚ್ಚು ಇಳುವರಿ ತಗೋಬೇಕು ಅನ್ನೋ ಕಾರಣಕ್ಕೆ ತಮ್ಮನ್ನು ನಮ್ಮ ತೋಟಕ್ಕೆ ಇನ್ವೈಟ್ ಮಾಡಿದ್ದೀನಿ ಸರ್. ಸುಮಾರು ಒಂದು ಅರ್ಧ ಗಂಟೆನಲ್ಲಿ ನಾ ಕೊಟ್ಟಿರ್ತಕ್ಕಂಥ ವಿಚಾರಗಳು ನಿಮ್ಮ ತೋಟದಲ್ಲಿ ಇದು ಸಮರ್ಪಕ ಹಾಗೂ ತೃಪ್ತಿ ಅನಿಸ್ತಾ ತಮಗೆ? ಸಮರ್ಪಕವಾಗಿ ಆಗುತ್ತೆ ಮತ್ತು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಅದು ಸಹಕಾರಿ ಆಗತ್ತೆ ಅಂತ ನಾನು ಮನಗಂಡಿದ್ದೀನಿ ತಮ್ಮ ಸಲಹೆ ಮೇರೆಗೆ. ಹಾಂ ಸರ್. ಸರ್ ತಮ್ಮ ಹೆಸರು? ಭುವನ್. ತಾವು ಏನು ಸ್ಟಡಿ ಮಾಡಿರೋದು? ನಾನು BS ಸಿವಿಲ್ ಇಂಜಿನಿಯರಿಂಗ್ ಮಗ ಅಲ್ಲ? ಒಂದಿಷ್ಟು ಇವನು ನಮ್ಮ ಮಗನೇ, ನಮ್ಮ ಅಣ್ಣನ ಮಗ, ಅವನೇ ನೋಡೋನು ಪ್ರವೀಣ್ ಅಂತ. ಸರ್ ನಿಮ್ಮ ಅನುಭವ ಹೇಳಿ ಸರ್. ಇಷ್ಟ ತನಕ ಚರ್ಚೆ ಮಾಡಿದ್ವಲ್ಲ ಅದ್ರ ಬಗ್ಗೆ. ಅದೇ ಸರ್, ಈಗೆಲ್ಲ ಮಾಡಿದ್ರಲ್ಲಿ ನೋಡಿದ್ರೆ ಈಗ ಈಲ್ಡು ಚೆನ್ನಾಗಿ ಬರುತ್ತೆ. ಇನ್ಮೇಲೆ ಇಷ್ಟು ದಿನ ಫರ್ಟಿಲೈಸರ್ಸು ಅವೆಲ್ಲ ಇದು ಮಾಡಿದ್ದಕ್ಕೆ ಈಲ್ಡ್ ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಮೇಂಟೆನೆನ್ಸಿನ ಪ್ರಾಬ್ಲಮ್ ಆಗಿದೆ. ಸೊ ಇನ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದೀವಿ ಸರ್. ಇವಾಗೆಲ್ಲ ನೀವು ನೋಡಿದ್ವಿ. ಈಗ ಸುಸ್ಥಿರ ಸಮಗ್ರ ಕೃಷಿ ಮಾಡೋದು ಒಳ್ಳೇದಲ್ವಾ? ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿದ್ರೆ ಒಂದಿಷ್ಟು ಬಾಳೆ, ಒಂದಿಷ್ಟು ಕಾಳುಮೆಣಸು, ಒಂದಿಷ್ಟು ಜಾಯಿಕಾಯಿ, ಈ ಥರ ಸಮಗ್ರ ಬೆಳೆ ಪದ್ಧತಿ ಮಾಡಿದರೆ ಇದೊಂದು ರೀತಿ ಮುಂದಿನ ದಿನಗಳಲ್ಲಿ ಮಾಡೆಲ್ ಪ್ಲಾಟ್ ಆಗಿ ನೋಡ್ಬೋದಲ್ವಾ? ಹೌದು ಸರ್, ಖಂಡಿತ. ಮಲ್ಟಿಪಲ್ ಕ್ರಾಪ್ಸ್ ಇದ್ರೆ, ಯಾಕಂದರೆ ಸರ್, ಮನುಷ್ಯ ಹುಟ್ಟೋದು ಸಹಜ, ಸಾವು ಅನಿವಾರ್ಯ. ಇದ್ರ ಮಧ್ಯೆ ಸಮಾಜಕ್ಕೆ ನಾನೇನು ಬಿಟ್ಟೋದೆ, ನನ್ನ ಕುಟುಂಬಕ್ಕೆ ಏನು ಬಿಟ್ಟೋದೆ, ನನ್ನ ಪಳಿಯುಳಿಕೆ ಅಂತಕ್ಕಂಥದ್ದು ಈ ತೋಟದಿಂದ ಬದಲಾವಣೆ. ಬರೀ ಎಲ್ಲರೂ ಅಡಿಕೆ ಬೆಳೀತಾರೆ ಅನ್ನೋದು ಒಂದೇ ಅಲ್ಲ, ಇದೊಂದು ಸಮಗ್ರ ಬೆಳೆ ಪದ್ಧತಿ ಮಾಡಿದರೆ ಮಣ್ಣು ಸುಸ್ಥಿರ ಆಗುತ್ತೆ, ಬದುಕು ಸುಸ್ಥಿರ ಆಗುತ್ತೆ, ಸಮಾಜಕ್ಕೆ ನಾವು ಸುಸ್ಥಿರವಾಗಿರ್ತಕ್ಕಂಥ ಜ್ಞಾನ ಇಲ್ಲಿಂದ ಕೊಡ್ಬೋದಲ್ಲ ಸರ್? ಡೆಫಿನೆಟ್ಲಿ ಕೊಡ್ಬೋದಲ್ಲ. ಅದು ಮಾಡಲಾಗಿ ಮಾಡೋಣ. ತಮ್ಮ ಸಲಹೆ ಮೇರೆಗೆ ಇದು ಮಾದರಿ ತೋಟವಾಗಿ ಮಾಡಿ ಬೇರೆ ರೈತರಿಗೆ ಇದಕ್ಕೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡೋಣ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಮಾದೇವಪ್ಪನವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುಂದಿನ ದಿನಗಳಲ್ಲಿ ಭಾಳ ಸಲಹೆಗಾರ ಕೂಡ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಇನ್ನೊಂದು ನಂಬರ್ 7090270870. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.